welcome back to Triveni Pujari YouTube channel. I hope ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸೂಪರ್ ಡೂಪರ್ ಆಗಿರುವಂತಹ ವೆಜ್ ರೆಸಿಪಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಯಾವುದೇ ತರಕಾರಿ ಇದ್ದರೂ ಕೂಡ ಈ ರೆಸಿಪಿನ ನೀವು ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಅಂದರೆ ಕೆಲವೊಬ್ಬರಿಗೆ ಇದೇ ತರಕಾರಿ ಮಾಡಿ ಅಡುಗೆ ಮಾಡಬೇಕು ಅಂತ ಎಲ್ಲ ಆ ಥರ ರೆಸಿಪೀಸ್ ಎಲ್ಲ ಇರುತ್ತೆ. ಬಟ್ ನಾನು ಹೇಳ್ಕೊಡ್ತಿರೋಂಥ ರೆಸಿಪಿ ನಿಮ್ಮ ಮನೇಲಿ ಯಾವುದೇ ತರಕಾರಿ ಇದ್ದರೂ ಕೂಡ ನೀವು ಈ ರೆಸಿಪಿ ಮಾಡ್ಬೋದು. ಆ್ಯಂಡ್ ಇದೊಂದು ಸಾಂಬಾರು ನಾನು ಮಾಡ್ತಾ ಇರೋದು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು, ಯಾವಾಗಲೂ ಬರೀ ನಾನ್ ವೆಜ್ಜೇ ಮಾಡ್ತೀರಾ, ವೆಜ್ಜಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹೇಳಿ ಮಾಡಿ ಅಂತ. ಸೊ ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ಇದು ಹೆಲ್ಪ್ ಕೂಡ ಆಗ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸರಿ ಗೈಸ್, ಏನೇನು ನನ್ನ ಜೊತೆ ಈಗ ತರಕಾರಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಏನೇನಿದೆ ಅಂತ ನಾನು ನಿಮಗೆ ಹೇಳಿ ಆಮೇಲೆ ತೋರಿಸ್ತೀನಿ ಏನೇನಿದೆ ಅಂತ. ಅದೇ ನಾವು ಯೂಸ್ ಮಾಡ್ಕೊಂಡು ಇವತ್ತೊಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಬೇಕಾಗುತ್ತೆ ಅಂತ ಟೊಮೆಟೊ ಬೇಕಾಗುತ್ತೆ. ಸೊ ನನ್ನ ಹತ್ರ ಕ್ಯಾರೆಟ್ ಇದೆ, ಆಮೇಲೆ ಬದನೆಕಾಯಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ತರಕಾರಿ ಇದೆ, ಒಂದು 2-3 ಥರ ತರಕಾರಿ ಇದೆ. ಸೊ ಇದು ಬೇಕಾಗಬಹುದು. ಈಗ ಎಷ್ಟೆಷ್ಟು ತರಕಾರಿ ಇದೆ ಅಂತ ನೋಡುವ. ಮೊದಲಿಗೆ ಇದಿದೆ ಎಂತ ಬೀನ್ಸ್ ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಎಷ್ಟೆಷ್ಟು ಪ್ರಮಾಣ ಬೇಕು ನಿಮಗೆ ಅದಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದ್ರ ಹೆಸರು ಗೊತ್ತಿಲ್ಲ, ಮರ್ತೋಗಿದೆ. ಏನೋ ಹೇಳ್ತಾರೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಅಂತ ತಗೊತೀನಿ. ಅದ್ರ ಹೆಸರು ಗೊತ್ತಿತ್ತು, ಈಗ ಮರ್ತೋಯ್ತು ಸದ್ಯಕ್ಕೆ. ಆಮೇಲೆ 1-2 ಬದನೆಕಾಯಿ. ಆ್ಯಂಡ್ ಈ ಬದನೆಕಾಯಿ ಬಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ತುಂಬ ಒಳ್ಳೆ ಪರ್ಫೆಕ್ಟ್ ಆಗಿರೋ ಬದನೆಕಾಯಿ ಅಂತ ಹೇಳ್ಬೋದು. ಸಾಂಬಾರು ಮಾಡಬೇಕಿದ್ರೆ ಈ ಥರ ಬದನೆಕಾಯಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಒಂದು ಹಾಫ್ ಕಟ್ ಮಾಡಿರೋದಿದೆ, ಸೊ ಅದು ಕೂಡ ಇರಲಿ. ನೆಕ್ಸ್ಟ್ 1-2 ಟೊಮೆಟೊ. ಈಗ ಎಷ್ಟು ಥರದ ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ? 1, 2, 3, 4 ಥರದ್ದು ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ನೆನ್ನೆ ನೈಟ್ ಈ ಕಡಲೆಕಾಳು, ಇದು ನಿಮಗೆ ಗೊತ್ತಿರ್ಬೋದು, ಕಾಬೂಲ್ ಕಡಲೆಕಾಳು ಅಂತಾರೆ. ವೈಟ್ ಕಲರ್ ಇರುತ್ತೆ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು. ಮತ್ತು ಇದು ಈಗ 2 ಕಡಲೆಕಾಳನ್ನ ನಾನು ನೆನೆಸಿಟ್ಟಿದ್ದೀನಿ. ನೋಡಿ, ನೀವು ಯಾವಾಗ ಏನು ಸಾಂಬಾರು ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀರ, ಸೊ ಅದ್ರ ಹಿಂದಿನ ದಿನ ಈ ಥರ ಕಾಳುಗಳನ್ನ ಕೂಡ ನೆನೆಸಿಟ್ಕೊಳ್ಳಿ. ನಿಮ್ಮ ಜೊತೆ ಯಾವ ಕಾಳು ಇರುತ್ತೆ ಆ ಥರ ಕಾಳನ್ನ ನೆನೆಸಿಟ್ಕೊಳ್ಳಿ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಇದಿದೆ ನೋಡಿ, ಈ ಥರ ಇರುತ್ತೆ. ಸೊ ಇದನ್ನ ನಾನು ನೆನೆಸಿಟ್ಕೊಂಡಿರೋದ್ಮೇಲೆ ಈ ಥರ ವಯಸ್ಸಲ್ಲಿ ನೀವು ಈ ಥರ ಕಾಳುಗಳನ್ನ ತಂದ್ಬಿಟ್ಟು ಇಟ್ಕೊಂಡ್ರೆ ನಿಮಗೆ ಯಾವಾಗೆಲ್ಲ ಅಡುಗೆ ಮಾಡಬೇಕು ಅನಿಸುತ್ತೆ ಎಲ್ಲ ಈ ಕಾಳುಗಳನ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಬೋದು. ನಾನೀಗ ಇವತ್ತು ಯೂಸ್ ಮಾಡಿರೋದು ಈ ಕಾಳು ಮತ್ತು ಇದು ಎರಡನ್ನ ನೆನೆಸಾಕೊಂಡಿದ್ದೆ. ಪಲಾವ್ ಎಲ್ಲ ಮಾಡ್ತೀರಾ ಅಂದರೆ ಈ ಕಾಳನ್ನ ನೀವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಈ ತರಕಾರಿಗಳನ್ನ ಕಟ್ ಮಾಡ್ಕೊತೀನಿ. ಅದಾದಮೇಲೆ ವಾಶ್ ಮಾಡ್ಕೊಂಡು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಕೂಡ ತಗೊಂಡಿದ್ದೀನಿ, ಪೊಟ್ಯಾಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರದ್ದು ಹೆಸರು ಸಿಕ್ತು ನನಗೆ, ಇದು ನೂಕೋಲ್ ಅಂತ ಹೇಳ್ತೀವಿ ಇದನ್ನ. ಇದನ್ನ ಅಷ್ಟೇ ಒಂದು ಮೀಡಿಯಮ್ ಸೈಜ್, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ಸೈಜಲ್ಲಿ
ಗೈಸ್ ಇದು ಟೊಮೆಟೊ ಈಗ ಸೈಡಲ್ಲಿ ಎತ್ತಿರ್ತೀನಿ, ಆಮೇಲೆ ಹಾಕ್ಕೊತೀನಿ. ಓವರಾಲ್ ಆಗಿ ನಾನಿಷ್ಟು ತರಕಾರಿ ತೊಗೊಂಡಿದ್ದೀನಿ, ಆಮೇಲೆ ಕಾಳುಗಳು ಇಷ್ಟು. ಗೈಸ್ ನೆಕ್ಸ್ಟ್ ನಾವು ಈ ತರಕಾರಿನ ಚೆನ್ನಾಗಿ ತೊಳ್ಕೊಬೇಕು. ಈ ಟೊಮೆಟೊನ ನಾನು ಹಾಗೆ ತೊಳ್ಕೊತೀನಿ, ಆಮೇಲೆ ನಾವು ಹಾಕೊಬೋದು. ಗೈಸ್ ನಾನು ಹಾಗೆ ಒಂದು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ಆ್ಯಂಡ್ ಈ ರೆಸಿಪಿ ಯಾರಿಗೆಲ್ಲ ಆಯಿಲ್ ಹಾಕಿ ಸಾಂಬಾರು ಮಾಡೋಕ್ಕೆ ಇಷ್ಟ ಆಗಲ್ಲ ಅವ್ರು ಕೂಡ ಈ ರೆಸಿಪಿ ಮಾಡ್ಕೊಬೋದು. ಆಯಿಲ್ ಹಾಕದೆ ಕೂಡ ಈ ರೆಸಿಪಿ ಮಾಡ್ಬೋದು. ಆಯಿಲ್ ಹಾಕಿ ಮತ್ತು ಆಯಿಲ್ ಹಾಕದೆ ಯಾವ ಥರ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಈಗ ಏನು ಮಾಡ್ತೀರಾ ಅಂದರೆ, ನೀವು ಕಟ್ ಮಾಡಿ ಇಟ್ಕೊಂಡಂಥ ತರಕಾರಿಗಳನ್ನ ಇದರೊಳಗೆ ಹಾಕ್ಕೊಬೇಕು. ಆದಮೇಲೆ ನೀವು 2 ಟೊಮೆಟೊ ತೊಗೊಂಡಿದ್ದೀರಲ್ವಾ, ಕೂಡ ಕಟ್ ಮಾಡಿ ಹಾಕ್ಕೊಬೇಕು. ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು. ತುಂಬ ಅರ್ಜೆಂಟಾಗಿ ಎಲ್ಲಿಗಾದರೂ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಅರ್ಜೆಂಟಾಗಿ ನಿಮಗೆ ಪಟ್ಟ ಅಂತ ಏನೋ ಸಾಂಬಾರು ಆಗಬೇಕು ಅಂದರೆ ಈ ರೆಸಿಪಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ, ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ನಾನು ತುಂಬ ಸಲ ಮಾಡಿದ್ದೀನಿ ಇದನ್ನ. ಈರುಳ್ಳಿನ ಕೂಡ ಇದಕ್ಕೆ ಹಾಕೊಳ್ಳೋದು. ನಾನು ಈರುಳ್ಳಿನ ಏನು ಸಪ್ರೇಟಾಗಿ ಒಗ್ಗರಣೆ ಏನು ಮಾಡ್ಕೊಳ್ಳೋಂಗಿಲ್ಲ. ಸ್ವಲ್ಪ ಸೈಜೇ ಹಾಕ್ಕೊಳ್ಳಿ, ಏನಕ್ಕೆ ಇದು ಸಾಂಬಾರ್ಗಲ್ವ, ಏನು ಪ್ರಾಬ್ಲಮ್ ಇಲ್ಲ. ಇದಿಷ್ಟು ಓಕೆನಾ. ಈಗ ಬೇಯಿಸ್ಬೇಕು ನಾವು. ಎಷ್ಟು ಉಪ್ಪು ಬೇಕು? 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಆ್ಯಂಡ್ ನೀರು, ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ಸರಿ, ಮುಳುಗುವಷ್ಟು ನೀರು ಹಾಕ್ಕೋಬೇಕು ಬೇಯಲಿಕ್ಕೆ. ಕಡಲೆ ಏನಿರುತ್ತೆ ಸೊ ಅದನ್ನ ಕೂಡ ಹಾಕ್ಕೊಳ್ಳಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ಸ್ ಬರಲಿಕ್ಕೆ ಬಿಡಬೇಕು. 2 ವಿಜಿಲ್ಸ್ ಬರಬೇಕಿದು. ತುಂಬ ಈಸಿ ನೋಡಿ. ಬಾಕಿ ಸಾಂಬಾರೆಲ್ಲ ಇದ್ರೆ ನೀವು ಒಗ್ಗರಣೆ ಹಾಕಬೇಕು, ಟೊಮೆಟೊನ ಬೇರೆ ಒಗ್ಗರಣೆ ಮಾಡಬೇಕು, ಇದು ಬೇರೆ, ಇದೇನಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇದು ಮಾಡಿ ಬೇಯಲಿಕ್ಕೆ ಬಿಡೋದು ಅಷ್ಟೇ. ಇನ್ನೊಂದು 2 ವಿಜಿಲ್ಸ್ ಬರ್ಲಿಕ್ಕೆ ಬಿಟ್ಟರೆ ಇದು ಚೆನ್ನಾಗಿ ಬೆಂದಿರುತ್ತೆ, ತರಕಾರಿ ಮತ್ತು ಕಾಳುಗಳು ಕೂಡ. ಒಂದು ಅಡಿಷ್ನಲ್ ಕೆಲಸ ಏನಪ್ಪ ಅಂದರೆ ಅದೇ ನೈಟೇ ನಾವು ಕಾಳುಗಳನ್ನ ನೆನೆಸಿಟ್ಕೊಬೇಕು. ಕಾಳುಗಳು ಹಾಕದೆ ಕೂಡ ಈ ಸಾಂಬಾರು ನಾವು ಮಾಡ್ಕೊಬೋದು. ನೀವು ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇದಕ್ಕೊಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕು. ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಬ್ಯಾಡ್ಗೆ ಮೆಣಸಿನ್ಕಾಯಿ ಎಷ್ಟು ಹಾಕ್ಕೊತೀರಾ ಅಂದರೆ ಒಂದು 11 ಹಾಕ್ಕೊಳ್ಳಿ. 3 4 5 6 7 8 9 10 11 12 13. ಇದು ಸ್ವಲ್ಪ ಜಾಸ್ತಿ ಇದೆ ತರಕಾರಿ, ಸೊ ಹಾಗಾಗಿ 13 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇರುವಂತಹ ತೆಂಗಿನಕಾಯಿ ಸೊ ಒಂದು ಸ್ವಲ್ಪ ಹಾಕ್ಕೊಳ್ಳಿ, 1 ಇಡಿಯಷ್ಟು. ಈಗ ಯಾವಾಗ ಫ್ರೀ ಇರುತ್ತೆ ಈ ಥರ ತುರಿದಿಟ್ಕೊಳ್ಳಿ. ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಯಾವಾಗ ಬೇಕು ಆಗ ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಸೊ ನಾನು ಇವತ್ತು ತುರಿದಿಟ್ಕೊಂಡಂತಹ ಇದು. ಸೊ ಈಗ ಇದು ಕರೆಕ್ಟಾಗಿ 1 ಗಡಿ ಆಗಿದೆ. ಅಂದರೆ 1 ಭಾಗ ತೆಂಗಿನಕಾಯಿದು 1 ಭಾಗ, ಒಂದರಲ್ಲಿ ಅರ್ಧ ಭಾಗದಷ್ಟು ಹಾಕಿದ್ದೀನಿ. ಸೀಡ್ಸ್ ಇರುತ್ತೆ ನೋಡಿ, ಕೊರಿಯಾಂಡರ್ ಸೀಡ್ಸ್. ಇದು 1 ಕೈ ಮುಷ್ಟಿ. ಸೊ ಈ ಥರ 1 ಕೈ ಮುಷ್ಟಿಯಷ್ಟು ಹಾಕ್ಕೊಳ್ಳಿ. ಒಂದು ಚಿಕ್ಕ ಗಾತ್ರ ನೋಡಿ ಇಲ್ಲಿ ಇಷ್ಟು ಹಾಕ್ಕೊಬೇಕು. ಚಿಕ್ಕ ಸ್ಪೂನಷ್ಟು ಜೀರಿಗೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಪೇಸ್ಟ್ ಮಾಡ್ಕೊಬೇಕು. ಇದೊಂದು ಚೆನ್ನಾಗಿರೋ ಪೇಸ್ಟ್ ಆಗಿದೆ. ಇದು ವಿಜಿಲ್ ಕೂಡ ಬರ್ತದೆ ಈಗ. ಗೈಸ್ ಈಗ ತರಕಾರಿ 2 ವಿಜಿಲ್ ಆಗಿದೆ. ಆ್ಯಂಡ್ ಸ್ವಲ್ಪ ಅದನ್ನ 2 ವಿಜಿಲ್ ಆದಂಗೆ ಸ್ವಲ್ಪ ಅದನ್ನ ಬಿಟ್ಬಿಡಿ.
ಸ್ವಲ್ಪ ಅದ್ರದ್ದು ಬಿಸಿ ಎಲ್ಲ ಹೋಗಬೇಕು. ಅದಾದಮೇಲೆ ಈಗ ನಾನು ತೆಗಿತಾ ಇದ್ದೀನಿ. ಈಗ ನಮ್ಮದು 15 ಮಿನಿಟ್ಸ್ ಆಗಿದೆ. ಈಗ ನಮ್ಮ ತರಕಾರಿ ಆ್ಯಂಡ್ ಕಾಳುಗಳೆಲ್ಲ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ ಅಲ್ಲ. ಇದರಲ್ಲೇ ನಾವು ಮಾಡೋಕ್ಕಾಗಲ್ಲ, ಇದು ಸ್ವಲ್ಪ ಚಿಕ್ಕದಿದೆ ಅಲ್ಲ, ಸೊ ನಾವು ದೊಡ್ಡ ಬಾಣಲೆ ತಗೋಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆಮೇಲೆ ಏನು ಮಾಡ್ತೀರಾ ಅಂದರೆ ಈ ತರಕಾರಿ ಏನಿರುತ್ತೆ ಅದನ್ನ ನಾವು ಇದಕ್ಕೆ ಹಾಕೋಬೇಕು. ಮಸಾಲ ಮಾಡ್ಕೊಂಡಿದ್ದೀವಲ್ಲ ಗೈಸ್, ಸೊ ಇದನ್ನ ಕೂಡ ಇದಕ್ಕೆ ಹಾಕೊಬೇಕು. ಗೈಸ್, ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರಿಶಿನ ಕೂಡ ಹಾಕೊಂಡಿದ್ದೀನಿ. ಅದು ಸ್ಕಿಪ್ ಆಗಿತ್ತು ವಿಡಿಯೋದಲ್ಲಿ. ಆ್ಯಂಡ್ ಸಾಂಬಾರು ಇಷ್ಟು ನೀರಾಗಿ ಆದರೂ ಮಾಡ್ಕೊಬೋದು, ಸ್ವಲ್ಪ ರೈಸಿಗೆ ಅಥವಾ ರೊಟ್ಟಿಗೆ ಈ ಥರ. ಇಲ್ಲಾಂದರೆ ಸ್ವಲ್ಪ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೊಬೋದು. ಗಟ್ಟಿ ಅಂದರೆ ನೀರು ಸ್ವಲ್ಪ ಕಮ್ಮಿ ಮಾಡಿ ಹಾಕಬೇಕು. ಈ ಟೈಮಲ್ಲಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು. ಉಪ್ಪು ಸ್ವಲ್ಪ ಬೇಕು, ಖಾರ ಎಲ್ಲ ಕರೆಕ್ಟಾಗಿದೆ. ಇದೇ ಅಳತೆಯಲ್ಲಿ ಮಾಡಿ, ಖಾರ ಕರೆಕ್ಟಾಗಿ ಬರುತ್ತೆ. ಉಪ್ಪು ನಾನು ಬರೀ ತರಕಾರಿ ಬೇಯಲಿಕ್ಕೆ ಹಾಕಿರೋದಲ್ಲ, ಸೊ ಹಾಗಾಗಿ 2 ಸ್ಪೂನ್ ಹಾಕ್ತೀನಿ. ಟೋಟಲ್ 4 ಸ್ಪೂನ್ ಹಾಕಿದ್ದೀನಿ. ಇನ್ನು ನೋಡಿಕೊಂಡು ಹಾಕ್ಕೊಳ್ವಾ, ನಾವು ಬೇಕಿದ್ದರೆ ಹಾಕ್ಕೊಳ್ವಾ, ಇಲ್ಲಾಂದರೆ ಬೇಡ. ಒಂದು ಕುದಿ ಬರಬೇಕಿದು. ಮಸಾಲದ್ದು ಹಸಿ ವಾಸನೆ ಎಲ್ಲ ಹೋದರೆ ಸೊ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನಿಮಗೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ಒಗ್ಗರಣೆ ಕೊಡಬೇಕು ಇದಕ್ಕೊಂದು. ಸೊ ಅದು ಯಾವ ಥರ ಅಂತ ಹೇಳ್ತೀನಿ. ಎಲ್ಲ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅವರು ಈ ಸ್ಟೆಪ್ಪಿಗೆ ಲಾಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನೇನು ಮಾಡೋದು ಬೇಡ. ಇನ್ನು ಒಂದು ಸ್ವಲ್ಪ ಇದು ಕುದಿ ಬಂದಮೇಲೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಇನ್ನು ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡುವ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ತುಂಬ ಏನೂ ಆಯಿಲ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಂಗೆ 3 ರಿಂದ 4 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪು ಇದ್ರನ್ನ ಒಗ್ಗರಣೆ ಮಾಡ್ಕೊಬೇಕು. ಗೈಸ್, ಇದೀಗ ಆಗಿದೆ. ಈಗ ಏನು ಮಾಡ್ತೀರಾ ಅಂದರೆ ಈ ಸಾಂಬಾರಿಗೆ ಇದನ್ನ ಹಾಕ್ಕೊತೀರ. ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಆಗ ಮಸಾಲದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆ್ಯಂಡ್ ನಾನು ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ, ಬಾಯ್ಲ್ಡ್ ರೈಸ್. ಸೊ ಅದನ್ನ ಕೂಡ ಬಿಸಿ ಆಗಕ್ಕೆ ಇಡ್ತೀನಿ. ಸೊ ಆರಾಮಾಗಿ ಊಟ ಮಾಡಿ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿತ್ ಆಯಿಲ್ ಆದರೂ ಅಷ್ಟೇ, ವಿತೌಟ್ ಆಯಿಲ್ ಆದರೂ ಅಷ್ಟೇ, 2 ಥರನೂ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜಾಸ್ತಿ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ಸೊ ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾವು ಯಾವುದೇ ಥರದ ಮಸಾಲ ಆಗಿರ್ಬೋದು ಹೊರಗಡೆಯಿಂದ ತಂದು ಯಾವುದು ನಾವು ಹಾಕಿ, ಸೊ ಪ್ಯೂರಾಗಿ ನಾವೇ ಗ್ರೈಂಡ್ ಮಾಡಿಕೊಂಡು ಮಾಡಿರುವಂತಹ ಮಸಾಲನ ಇದಕ್ಕೆ ಯೂಸ್ ಮಾಡಿರೋದು. ಧನಿಯಾ ಸೀಡ್ಸ್ ಆಗಿರ್ಬೋದು ಅಥವಾ ಗುಂಟೂರು ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲ ಪ್ಯೂರಾಗಿ ಸಿಗುವಂಥದ್ದನ್ನ ತಗೊಬಂದು ನಾವು ಮಸಾಲ ಮಾಡಿ ಹಾಕೋದ್ರಿಂದ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದು ನನಗೆ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಯಾವ ಥರ ಮಾಡೋದು ಅಂತ. ಆಲ್ಮೋಸ್ಟ್ ಮಂಗಳೂರಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಈ ರೆಸಿಪಿ ಯಾವ ಥರ ಅಂತ. ಸರಿ, ಇನ್ನೊಂದು ಕುದಿ ಎಲ್ಲ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ. ಗೈಸ್, ಸಾಂಬಾರು ಕುದಿ ಬರ್ತಾ ಇದೆ. ಸೊ ಪರ್ಫೆಕ್ಟಾಗಿ ಆಗಿದೆ, ಈಗ ನೋಡ್ಬೋದು ನೀವು. ಸೊ ಉಪ್ಪು ಹುಳಿ ಖಾರ ಎಲ್ಲ ತರಕಾರಿಗೆ ಚೆನ್ನಾಗಿ ಎಳ್ಕೊಂಡಿದೆ. ರುಚಿಯಾದ ತರಕಾರಿ ಕರಿ ರೆಡಿಯಾಗಿದೆ. ನಾನು ಬಾಯ್ಲ್ಡ್ ರೈಸ್ ಮಾಡಿರೋದು. ಯಾವ ಥರ ರೈಸ್ಗೂ ಚೆನ್ನಾಗಾಗುತ್ತೆ ಇದು ನೋಡಿ. ಸೊ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ. ಸೂಪರಾಗಿ ಬಂದಿದೆ.
ಗೈಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ತರಕಾರಿ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ. ಸೊ ಇದೇ ಥರ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಥವಾ ಪಲ್ಯ ಯಾವ ಥರ ಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ನಿಮ್ಗೆ ಯಾವ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಓಕೆ ಗೈಸ್, ನಾನು ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಸಿ ಯು, ಬಾಯ್.